ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇನ್ನೊಬ್ರು ಗೆಸ್ಟ್ ಸಹ ಜಾಯ್ನ್ ಆಗಿದ್ದಾರೆ. ಭವ್ಯ ಗೌಡ ಬೆಸರ್ತು ನಟಿ, ಹಾಗೆ ಅವರ ಹಸ್ಬೆಂಡ್ ಕೂಡ ಆಕ್ಟರು. ಸೊ ಭವ್ಯ ಅವರು, ನಿಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ಎಷ್ಟು ನಾವೀಗ ಗುದ್ದಾಡ್ತಾ ಇದ್ವಿ ಕಾಸ್ಟಿಂಗ್ ಕೋಚ್, ನಾವು ಗುದ್ದಾಡೋದಲ್ಲ, ಇಡೀ ಇಂಡಸ್ಟ್ರಿನೇ ಸಿಡಿಮಿಡಿ ಆಗಿದೆ. ಸೊ ದಿಢೀರ್ ಅಂತ ಶಾಕಿಂಗ್ ಸುದ್ದಿಗಳನ್ನ ನಾವು ಕೇಳ್ತಾ ಇದ್ದೀವಿ. ಕಾಸ್ಟಿಂಗ್ ಕೌಚ್ ನಮಗೂ ಆಗಿದೆ, ಆದರೆ ನಾವು ಹೆಸರು ಹೇಳಕ್ಕಾಗಲ್ಲ. ನಾವು ಮುಂದೆ ಬಂದು ಕಂಪ್ಲೇಂಟ್ ಅನ್ನ ಕೊಡ್ತೀವಿ, ನಾವು ಮುಖ ತೋರ್ಸಲ್ಲ. ಯಾಕಂತ ಹೇಳಿದ್ರೆ ನಾಳೆ ದಿನ ನಾನು ಇದ್ರ ಬಗ್ಗೆ ಬಂದು ಹೊರಗಡೆ ಬಂದು ಮಾತಾಡಿದಾಗ ನನಗೆ ಆಫರ್ಗಳು ಸಿಗಲ್ಲ, ಎಷ್ಟೋ ಜನ ಮನೇಲಿ ಕೂತಿದ್ದೀವಿ ಅಂತ ಒಂದು ವಾಯ್ಸ್ ಬರ್ತಾ ಇದೆ. ಇಂಡಸ್ಟ್ರಿ ಬಗ್ಗೆ, ನಮ್ಮ ಕನ್ನಡ ಇಂಡಸ್ಟ್ರಿಲೂ ಸದ್ದು ಮಾಡ್ತಾ ಇದೆ ಕಾಸ್ಟಿಂಗ್ ಕೌಚ್. ಓಕೆ, ಸಮಸ್ತ BTV ವೀಕ್ಷಕರಿಗೆ ಭವ್ಯಗೌಡ ಮಾಡುವ ಅಭಿನಂದನೆಗಳು. ವೆಲ್, ತುಂಬಾ ಕೇಳಿದ್ವು ಇದ್ರ ಬಗ್ಗೆ. ಯಾಕೆ ಅಂತ ಅಂದ್ರೆ ತನುಶ್ರೀ ದತ್ತ ಅನ್ಸುತ್ತೆ ಫಸ್ಟ್ ಇದ್ರ ಬಗ್ಗೆ ಮಾತಾಡಿದ್ದು ಬಾಲಿವುಡ್ ನಲ್ಲಿ. ಸೊ ಅದಾದ್ಮೇಲೆ ನಾನಾ ಪಟೇಕರ್ ವಿರುದ್ಧ ಬಹಳ ಒಂದು ಇದು ನಡೀತು, ಮತ್ತೆ ತುಂಬಾ ಪ್ರಾಬ್ಲಮ್ಸ್ ನಡೀತು, ಮತ್ತೆ ಇಲ್ಲೂ ಕೂಡ ಮೀಟು ಅನ್ನೋದು ಒಂದು ಮೊಮೆಂಟ್ ಒಂದು ಸಣ್ಣದಾಗಿ ರೈಸ್ ಆಯ್ತು. ಬಟ್ ಅದು ಹಂಗೇನೆ ಮನ್ಕೊಂಡ್ಬಿಡ್ತು, ಅದಕ್ಕೆ ಜಾಸ್ತಿ ಆದ್ಯತೆ ಕೊಡ್ಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ಎಲ್ಲಾ ವರ್ಗದವ್ರಿಗೂ ಎಲ್ಲಾ ಫೀಲ್ಡ್ ಅಲ್ಲೂ ನಡೀತಿದೆ. ಸೊ ಚಿತ್ರರಂಗ ಅಂತಾನೆ ಅಲ್ಲ, ಬಟ್ ನಾವು ಚಿತ್ರರಂಗನೇ ಒಂದು ಕಡೆ ಮೂಲೆ ಗುಂಪಾಗಿ ಅದು ಗುಂಪಾಗಿ ನಾವು ನೋಡಂಗಾದ್ರೆ ಅಫ್ಕೋರ್ಸ್ ಎಲ್ಲಾ ಕಡೆ ಎಲ್ಲಾ ತರದ್ದು ನಡೆಯುತ್ತೆ. ಬಟ್ ಎಂಡ್ ಆಫ್ ದ ಡೇ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅನ್ಸುತ್ತೆ ಶಿಲ್ಪ ನಮ್ಗೆ. ಯಾಕೆ ಅಂತ ಅಂದ್ರೆ ಹೆಣ್ಮಕ್ಳು, ನಾನು ಯಾವಾಗ್ಲೂ ಕೇಳೋದು ಒಂದೇ, ಹೆಣ್ಣು ಮಕ್ಕಳಲ್ಲಿ ಬಹಳ ಶಕ್ತಿ ಇರುತ್ತೆ. ಅವರು ಸಿಡಿದೆದ್ರೆ, ನಾರಿ ಸಿಡಿದೆದ್ರೆ ಮಾರಿ, ಯಾಕೆ ಆ ಸಿಡಿದು ಹೇಳ್ತಾ ಇಲ್ಲ ಅನ್ನೋದು ಅದು ಒಂದು ನನ್ಗೆ ಯಾವಾಗ್ಲೂ ಅದೊಂದು ಪ್ರಶ್ನೆ ಆಗಿ ಕಾಡುತ್ತೆ. ಯಾಕೆ ಅಂತ ಅನ್ನೋದು ಎಕ್ಸ್ಪ್ಲಾಯಿಟೇಷನ್ ಅನ್ನೋದು, ಎಕ್ಸ್ಪ್ಲಾಯಿಟ್ ಮಾಡೋರು ಮಾಡಿಸ್ಕೊಳ್ಳೋರು ಎರಡನ್ನೂ ನಾವು ಅದನ್ನೇ ಸುಮ್ಮನೆ ಇದ್ದಷ್ಟು ಮೌನ ಸಮ್ಮತಿ ಲಕ್ಷಣ. ಸೊ ಮೌನವಾಗಿ ಇಲ್ಲದೆ ಎಲ್ಲಿ ನಾವು ಸಿಡದೆ ಇರ್ತೀವೋ ಆವಾಗ ಆಟೋಮ್ಯಾಟಿಕಲಿ ಇಂಥವೆಲ್ಲ ಕಮ್ಮಿ ಆಗ್ತವೆ ಅಂತ ನನ್ನ ಒಂದು ಅಭಿಪ್ರಾಯ. ಅಂದ್ರೆ ಇವಾಗ ಒಂದು ಟೀಮ್ ಮೇಡಮ್ ಹೇಳಿದ್ದಕ್ಕೆ ನಾನು ಹೇಳ್ತೀನಿ, ಒಂದು ಹೆಣ್ಣು ಎಲ್ಲಿ ತನಕ ತಡ್ಕೋತಾಳೆ ಹೇಳಿ? ಅವ್ರು ಹೇಳ್ದಾಗೆ ಒಂದು ಹಂತದವರೆಗೂ ಟಾಲರೇಟ್ ಮಾಡ್ತಾರೆ, ಇಲ್ಲ ಸಿಡ್ದು ಹೇಳ್ತಾಳೆ ಆಕೆ. ಹೌದಲ್ಲ? ಸಿಡ್ದು ಎದ್ದ ಮೇಲೆ ಈ ಪ್ರಶ್ನೆಗಳೇ ಬರಲ್ಲ. ಸಿಡಿದ್ ಎದ್ರು ಕೂಡ ನಮಗೆ ಆಫರ್ ಸಿಗ್ತಾ ಇಲ್ಲ, ನಾವು ನೋಡಿ ಒಂದು ಶಿಲ್ಪ ಅವರೇ, ನಾನೊಬ್ಬ ನಿರ್ದೇಶಕ, ನನ್ನ ಯೋಗ್ಯತೆಗೆ ತಕ್ಕಂತೆ ನನಗೆ ಕೆಲಸ ಸಿಗುತ್ತೆ. ನಾನು ಐ ಶುಡ್ ನಾಟ್ ಕಂಪೇರ್ ಮೀ ಟು ಮಣಿರತ್ನಂ, ಮತ್ತೊಬ್ಬನಿಗೆ ನಾನು ಕಂಪೇರ್ ಮಾಡ್ಕೊಳ್ಳೋದಲ್ಲ. ನನ್ನ ಕ್ಯಾರೆಕ್ಟರ್, ನನ್ನೊಳಗಡೆ ಒಬ್ಬ ನಿರ್ದೇಶಕ ಇದ್ರೂ ಕೂಡ ನಾನು ನಡ್ಕೊಳ್ಳುವಂತ ರೀತಿ ಇದೆಯಲ್ಲ, ನನ್ನ ಆಟಿಟ್ಯೂಡ್ ಕೌಂಟ್ ಆಗುತ್ತೆ. ಸೊ ಹಾಗಾಗಿ ಪ್ರತಿಭೆಗೆ ಅವಕಾಶ ಸಿಗಬೇಕು ಅಂತ ಹೇಳಿದ್ರೆ ಆತನ ಯೋಗ್ಯತೆ ಮೇಲೆ, ಅರ್ಹತೆ ಮೇಲೆ ಸಿಗುತ್ತೆ. ಹೌದಲ್ವಾ? ಅದು ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ. ಅದು ಹೆಣ್ಣಿನ ವಿಚಾರ ಇಲ್ಲಿ ಚಿತ್ರರಂಗ ಬರ್ತಿದೆ ಅಂತ ಹೇಳಿದ್ರೆ, ಇಷ್ಟು ವರ್ಷಗಳಲ್ಲಿ ಅದೇನು ಬೂದಿ ಮುಚ್ಚಿದ ಕೆಂಡ ಆಗಿದ್ಯಾ? ಈ ದೇಶದಲ್ಲಿ ಕಾನೂನು ತುಂಬಾ ಗಟ್ಟಿಯಾಗಿದೆ, ಅರ್ಥ ಆಯ್ತಾ? ಈ ದೇಶದಲ್ಲಿ ಕಾನೂನು ಗಟ್ಟಿದೆ, ಮಹಿಳಾ ಆಯೋಗ ಇದೆ, ಮತ್ತೊಂದಿದೆ. ಹೆಣ್ಣನ್ನು ಕೇಳುವಂತ ವ್ಯವಸ್ಥೆ ಇವತ್ತು ಸೋಷಿಯಲ್ ಮೀಡಿಯಾವರೆಗೂ ಬಂದ್ಬಿಟ್ಟಿದೆ. ಪೊಲೀಸರು ಕೇಳಲಿಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾ ಕೇಳ್ತಾ ಹೋಗುತ್ತೆ, ಅರ್ಥ ಆಯ್ತಾ? ಇವತ್ತು ಎಲ್ಲಿ ತನಕ ಬಂದಿದೆ ಅಂತ ಹೇಳಿದ್ರೆ, ಸೌಜನ್ಯ ಕೇಸ್ ಎಲ್ಲಿತ್ತು, ಇವತ್ತು ಎಲ್ಲಿಗೆ ಬಂದ್ ನಿಂತಿದೆ ಅಂತ ಜನ ಜಾಗೃತರಾಗಿದ್ದಾರೆ. ಸೌಜನ್ಯಗಾಗಿರ್ತಕ್ಕಂಥ ಒಂದು ಅನ್ಯಾಯ ಏನಾಗಿದೆ, ಜನ ಪ್ರತಿಭಟಿಸ್ತಿದ್ದಾರೆ. ಅದು ಜಸ್ಟಿಸ್ ಸಿಗುವಂತ ಹಂತಕ್ಕೆ ಬರ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನ್ಯಾಯವನ್ನ ಕೇಳುವಂತ ಜನರ ಸಂಖ್ಯೆ ಹೆಚ್ಚಾಗಿದೆ, ಕಾನೂನು ಗಟ್ಟಿ ಇದೆ ಈ ದೇಶದಲ್ಲಿ. ಹಾಗಾಗಿ ನಾನು ಹೇಳ್ಬಿಟ್ರೆ ಎಲ್ಲ ನನ್ಗೆ ಅವಕಾಶ ಸಿಗುತ್ತೋ ಅವೆಲ್ಲ ತಪ್ಪ ಅಭಿಪ್ರಾಯ. ನೋಡಿ ಮೇಡಮ್, ನನ್ನಿಂದ ವ್ಯಾಪಾರ ಆಗುತ್ತೆ ಅನ್ನೋದು ಆಯ್ತು ಅಂತ ಹೇಳಿದ್ರೆ, ನಾನು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನನ್ನ ಆಯ್ಕೆ ಮಾಡ್ತಾರೆ. ಹೌದು, ಯಾಕೆ ಅಂತಂದ್ರೆ ನೋಡಿ, ಪ್ರತಿಭೆ ಇದ್ರೆ, ಕಲೆ ಮತ್ತೆ ಕಲಾತ್ಮಕತೆ ಎಲ್ಲರನ್ನು ಕೈ ಬೀಸಿ ಕರೆಯುತ್ತೆ. ಸೊ ಯಾರಿಗೆ ಅದು ಯೋಗ್ಯತೆ ಇರುತ್ತೋ, ನಾನು ಹೇಳೋದು ಇಷ್ಟೇ, ಟ್ಯಾಲೆಂಟ್ ಅವ್ರಿಗಿದ್ದಷ್ಟು ಅವ್ರ ಟ್ಯಾಲೆಂಟ್ ಮೇಲೆ ಅವರು ಬೆಟರ್, ಅವ್ರು ಬೆಟರ್ ಮಾಡೋದ್ರ ಮೇಲೆ ಅವರು ಆಸ್ಪದ ಕೊಡೋದು ಬಿಟ್ಟು ಬೇರೆ ವಿಷಯಗಳಿಗೆ ಅವರು ಜಾಸ್ತಿ ಆಸ್ಪದ ಕೊಟ್ಟಾಗ ಏನಾಗುತ್ತೆ, ಇದು ಎರಡು ಕೈ ಹೊಡೆದ್ರೆ ಚಪ್ಪಾಳೆ ಆಗೋದು, ಫ್ರಾಂಕ್ಲಿ ಸ್ಪೀಕಿಂಗ್. ಬಟ್ ನನಗೇನ್ ಅನ್ಸುತ್ತೆ ಅಂತ ಅಂದ್ರೆ, ಈ ವರ್ಕಿಂಗ್ ಎನ್ವಿರಾನ್ಮೆಂಟ್, ಈಗ ಅದು ಯಾವುದೇ ಒಂದು ಫೀಲ್ಡ್ ಆಗ್ಬೋದು, ಒಂದು ಎಜುಕೇಶನ್ ಆಗ್ಬೋದು, ಒಂದು ಹಾಸ್ಪಿಟಲ್ ಆಗ್ಬೋದು, ಇಲ್ಲ ಒಂದು ಫಿಲ್ಮ್ ಆಗ್ಬೋದು, ಯಾವುದೇ ಒಂದು ಫೀಲ್ಡ್ ಅಲ್ಲೂ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆ ಫ್ರೀಡಮ್ ಇರಬೇಕು. ಮತ್ತೆ ಅವ್ರು ಹೊರಗಡೆ ಬಂದ್ರು, ಯಾಕೆಂತಂದ್ರೆ ಎಷ್ಟೊಂದು ಜನ ಗೃಹಿಣಿಯರು ಒಂದು ವಾರ್ ಫೀಲ್ಡ್ ಬಂದಂಗ ಆಗುತ್ತೆ, ಅವ್ರು ಹೊರಗಡೆ ಮನೆ ಬಿಟ್ಟು ಹೊರಗಡೆ ಬಂದ್ರೆ. ಸೊ ಎಷ್ಟೊಂದು ಸಿಟಿಗಳು ಸೇಫ್ ಇಲ್ಲ. ಸೊ ನಮ್ಮ ಸಿಟಿನೂ ನಾವು ಬೆಂಗಳೂರ್ನ ಸೇಫ್ ಮಾಡ್ಕೋಬೇಕು. ಈಗ ಮೂಲತಃ ಕರ್ನಾಟಕದಲ್ಲಿ ನಾವೆಲ್ಲ ಸ್ಯಾಂಡಲ್ವುಡ್ ಅಂತ ಬಹಳ ತುಂಬಾ ಚೆನ್ನಾಗಿ ನಾವು ಗೌರವ ಕೊಡ್ತೀವಿ ಸ್ಯಾಂಡಲ್ವುಡ್ಗೆ. ಸ್ಯಾಂಡಲ್ವುಡ್ ಕೂಡ ಒಳ್ಳೆ ಒಂದು ಸುರಕ್ಷಿತವಾದಂತ ಎನ್ವಿರಾನ್ಮೆಂಟ್ ನಾವು ಕೇಳ್ತಾ ಇದೀವಿ. ಈಗ ವಾಯ್ಸಸ್ ಬರ್ತಾ ಇದೆ, ಬಟ್ ನಾವು ವಿಟ್ನೆಸ್ ಮಾಡಿಲ್ಲ. ಸೊ ಏನಂತಂದ್ರೆ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸ್ ನೋಡ್ಬೇಕಾಗತ್ತೆ ಇದನ್ನ. ಸೊ ಆತರ ಯಾರಾದ್ರೂ ಇದ್ರೆ ಹೆಣ್ಮಕ್ಳು ಖಂಡಿತ ಅವ್ರಿಗೆ ಒಂದು ನ್ಯಾಯ ದೊರಕಂಗೆ ನಮ್ಮ ಫಿಲ್ಮ್ ಚೇಂಬರ್ಸ್ ಇದ್ರೆ ಎಲ್ಲರೂ ಇದಾರೆ, ಖಂಡಿತ ಮಾಡೇ ಮಾಡ್ತಾರೆ, ಅದನ್ನ ನೋಡ್ಕೋತಾರೆ. ಅಂಡ್ ನಮ್ಮ ನ್ಯಾಯಾಂಗ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಪ್ರತಿಯೊಂದು ಹೆಣ್ಮಗುಗೆ ಎಲ್ಲೇ ಒಂದು ಅನ್ಯಾಯ ಆಗಿದ್ರು, ಬಟ್ ನಾನ್ ಹೇಳೋದು ಇಷ್ಟೇ ಶಿಲ್ಪ, ಅವರು
ನಿಲ್ಬೇಕು ಅನ್ನೋದು. ಯಾಕೆ ಅಂತಂದ್ರೆ ಎವ್ರಿ ವಾಯ್ಸ್ ಆಸ್ ಸಮ್ ಮೀನಿಂಗ್. ಸೈಲೆನ್ಸ್ ಇಸ್ ನಾಟ್ ದ ಆನ್ಸರ್ ಫಾರ್ ಎವ್ರಿಥಿಂಗ್. ಸೊ ಎಲ್ಲಿ ಒಂದು ಹೆಣ್ಣು ಮಗಳು ಆ ಸಪ್ರೆಷನ್ ನ ತಡ್ಕೋತಾರೋ ಅಲ್ಲಿವರೆಗೂ ಚೇಂಜಸ್ ಸಮಾಜದಲ್ಲಿ ಆಗಲ್ಲ. ಸೊ ಅವರು ಎದ್ ನಿಂತ್ಕೋಬೇಕು, ಮತ್ತೆ ಅವ್ರ ಕಾನ್ಶಿಯಸ್ ವಿರುದ್ಧವಾಗಿ ನಡ್ಕೋಬಾರ್ದು, ಆತ್ಮಸಾಕ್ಷಿ. ಓಕೆ, ಮೊನ್ನೆ ಇತ್ತೀಚೆಗೆ ಒಬ್ರು ಬೈಟ್ ಕೊಡ್ತಾರೆ, ನಮ್ಮ ಚಾನಲ್ಗೆ ಕೊಡ್ತಾರೆ, ಒಬ್ರು ಹೀರೋಯಿನ್. ಏನಪ್ಪಾ ಅಂತ ಹೇಳಿದ್ರೆ, ಈಗ ಸಾಕಷ್ಟು ನಾನು ಸಹ ಇಂಡಸ್ಟ್ರಿಯಿಂದ ಬಂದಿದ್ದೀನಿ, ಒಂದು 15 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದೆ. ಈಗ ಏನ್ ಮಾಡ್ತಾರೆ ಹೀರೋಯಿನ್ಸ್ ಅಂತ ಹೇಳಿದ್ರೆ, ನಾನೆಲ್ಲೋ ಫೇಮಸ್ ಆಗ್ಬೇಕು, ನಂಗೆಲ್ಲೋ ಒಂದಷ್ಟು ಸಿನಿಮಾಗಳು ಸಿಗ್ಬೇಕು, ನಂಗೇನೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರವರೇ ಹೋಗ್ಬಿಟ್ಟು ಏನೋ ಒಂದು ಕಾಂಪ್ರಮೈಸೋ ಏನೋ ಒಂದು ಮಾಡ್ಕೊಂಡು ಈ ತರ ಮಾಡ್ತಾ ಇದ್ದಾರೆ. ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಈ ತರ ಒಂದು ನಡೀತಾ ಇದೆ. ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಕ್ಯಾಸ್ಟಿಂಗ್ ಕೌಚ್ ಇಲ್ಲ, ಅದೇ ಇವರೇ ಹೋಗ್ತಿದ್ದಾರೆ ಅನ್ನೋದು ಒಂದು ವಾದ ಇದೆ. ಅವರೊಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ತರದವ್ರಿಗೆ ಏನ್ ಹೇಳ್ತೀರಾ? ಸಿ ಬೇಸಿಕಲಿ ಕಾಸ್ಟಿಂಗ್ ಕೌಚ್ ಅಂತ ಏನೋ ಒಂದು ಟರ್ಮ್ ಇದೆಯೋ, ಅದು ನಾವೀಗ ಮಲಯಾಳಂ ಇಂಡಸ್ಟ್ರಿ ನೋಡ್ದು, ಮಾಲಿವುಡ್ ನಲ್ಲಿ WCC ಅಂತ. ಸೊ ಈ WCC ಅನ್ನೋದು ಹೇಮಾ ಅನ್ನೋ ಒಂದು ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿ ಅವರು ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡಕ್ಕೆ. ಯಾಕೆ ಅಂತ ಅಂದ್ರೆ ನಮ್ಮ ಒಂದು ಹೀರೋಯಿನ್, ನಮ್ಮ ಕರ್ನಾಟಕದಲ್ಲಿ ಸ್ಯಾಂಡಲ್ವುಡ್ ಅಲ್ಲಿ ಕೆಲಸ ಮಾಡೋಂಥ ಹೀರೋಯಿನ್ಗೂ ಒಂದು ಗಾಡಿನಲ್ಲಿ ಒಂದು ಅಸಾಲ್ಟ್ ನಡೀತು. ಸೊ ಅದಾದಾಗ್ಲೂ ಎಷ್ಟೊಂದು ಜನ ಒಂದ್ ರೀತಿ ಇದನ್ನ ತೋರಿಸಿದ್ರು. ಎಷ್ಟೊಂದು ಫಿಲ್ಮ್ ಇಂಡಸ್ಟ್ರಿನ ಒಂದು ಯೂನಿಟಿ ಆಗಿ ಅವ್ರಿಗೆಲ್ಲರಿಗೂ ಅವ್ರಿಗೆ ಸಮಾಧಾನ ಹೇಳಿದ್ರು ಎಲ್ಲ. ಸೊ ವಿಮೆನ್ ಎಕ್ಸ್ಪ್ಲಾಯಿಟೇಷನ್ ಎಲ್ಲ ಲೆವೆಲ್ ಅಲ್ಲೂ ಆಗ್ತಾ ಇಲ್ಲ ಅಂತ ಅಲ್ಲ. ಬಟ್ ಏನಂತ ಅಂದ್ರೆ ಅದೇ ಅದು ಒಂದು ರೀತಿ. ಈಗ ಇದು ಒಂದು ಚೇಂಜ್, ಎಲ್ಲೋ ಒಂದ್ ಕಡೆ ಒಂದು ಚೇಂಜ್ ಕೇಳ್ತಾ ಇದೆ. ಈ ಒಂದು ವಾಯ್ಸ್ ಬಂದಿರೋದೇ ಒಂದು ಚೇಂಜ್. ಈಗ ಫೈರ್ ಅನ್ನೋದು ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ನನ್ನ ರೀಸೆಂಟ್ ಆಗಿ ನಾನು ನೋಡ್ತಿರ್ಬೇಕಾದ್ರೆ ನಮ್ಮ ಚೇತನ್ ಇವರೆಲ್ಲ ಸೇರ್ಕೊಂಡು ಎಲ್ಲ ಒಂದು ಯೂನಿಟ್ ತರ ಮಾಡ್ಕೊಂಡು ಒಂದು CM ಅವ್ರಿಗೆ ಒಂದು ಇಟ್ಕೊಟ್ಟಿದೆ, ಸಿದ್ದರಾಮಯ್ಯ ಅವ್ರಿಗೆ, ಅದೆಲ್ಲ ನೋಡ್ದು. ಬಟ್ ಏನಂತ ಅಂದ್ರೆ ಇದು ರಿಯಲಿ ಏನಾದ್ರು ಇದ್ರೆ ಅದ್ರಷ್ಟು ಒಂದು ಹೀನಾಯ ಕೃತ್ಯ ಇನ್ನೊಂದಿಲ್ಲ. ಬಟ್ ಎಂಡ್ ಆಫ್ ದ ಡೇ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು, ಯಾಕೆಂತಂದ್ರೆ ಪ್ರತಿಯೊಂದು ಮನೆಯಲ್ಲೂ ಒಂದು ಹೆಣ್ಣು ಮಗಳು ಇರ್ತಾಳೆ, ಅವ್ರ ಅಡ್ದವರು ಒಂದು ತಾಯಿ ಇರ್ತಾರೆ. ಸೊ ಆ ರೀತಿ ಒಂದು ಒಳ್ಳೆ ಭಾವನೆಯಿಂದ ಹೆಣ್ಮಕ್ಳನ್ನ ನೋಡಿ ನಾವು ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ರೆ ಅವ್ರಿಗೆ ಒಂದು ಒಳ್ಳೆ ಶಕ್ತಿ ಕೊಡ್ತದೆ ಅಂತ ನನ್ನ ಒಂದು ಅಭಿಪ್ರಾಯ. ಅಂಡ್ ಆಲ್ಸೋ ನೀವ್ ಹೇಳ್ದಂಗೆ ದುಡ್ಡಿಗೋಸ್ಕರ ಮಾಡ್ತಾರೆ ಅನ್ನೋದು, ಅಗೇನ್ ದಟ್ ಇಸ್ ದೇರ್ ಇಂಡಿವಿಜುವಲ್ ಕೆಪಾಸಿಟಿ. ಅವ್ರು ಬದುಕ್ಬೇಕಾ? ಇವಾಗ ನಾನು